ಸೊ ಹೆಲೋ ಸ್ಟೂಡೆಂಟ್ಸ್, ನಾನು ನಿಮ್ಗೆ ಇವತ್ತು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಈ ಒಂದು ಚಾಪ್ಟರ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ನಾನು ಇದರಲ್ಲಿರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನು ನಾನು ನಿಮ್ಗೆ ಹೇಳ್ತೇನೆ. ಇದನ್ನು ನೀವು ಕಲಿತು ಹೋದ್ರೆ ಸಾಕು. ಓಕೆ, ಕ್ಲಿಯರ್ ಆಗಿ ಕೇಳ್ಕೊಳ್ಳಿ. ಓಕೆ, ಸೊ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಗಿ ಮೊದಲದಾಗಿ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂದರೆ ಒಂಥರ ಭೇದ ಭಾವ ಮಾಡುದು, ಜನರಿಗೆ ಕ್ಲಾಸಿಫೈ ಮಾಡುದು. ಯಾವುದರ ಮೇಲೆ? ಅಪ್ಪರ್ ಕ್ಲಾಸ್ ಮತ್ತೆ ಲೋವರ್ ಕ್ಲಾಸ್ ಅಂತ, ಮೇಲ್ಜಾತಿ ಮತ್ತೆ ಕೀಳ್ ಜಾತಿ ಅಂತ ಒಂದು ಭೇದ ಭಾವ ಮಾಡುದು. ಇದು ಭೇದ ಭಾವ ಅವರ ಆದಾಯ, ಎಜುಕೇಶನ್, ಕಾಸ್ಟ್ ಇದರ ಮೇಲೆ ಇತ್ತು. ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಏನಂತ ಪ್ರಶ್ನೆ ಬರ್ತದೆ. ಇದು ಬಿಟ್ಟು ಮತ್ತಿಂತ ಬರಲ್ಲ. ಓಕೆ, ನೆನಪು ಮಾಡ್ಕೊಳ್ಳಿ. ಇಷ್ಟನ್ನು ಬಿಟ್ಟು ಮತ್ತೆ ಯಾವ ಕ್ವಶನ್ಸ್ ಈ ಒಂದು ಪ್ಯಾರಾಗ್ರಾಫ್ ಇಂದ ಬರಲ್ಲ. ಇನ್ನು ಮುಂದೆ ನಾವು ಹೋಗ್ಬೇಕಾದ್ರೆ ಈ ಎರಡು ಕಾನ್ಸೆಪ್ಟ್ ಅನ್ನು ತಿಳಿದುಕೊಳ್ಳಿ. ಈ ಒಂದು ಎರಡು ಕಾನ್ಸೆಪ್ಟ್ ಅಲ್ಲಿ ಏನುಂಟಂದ್ರೆ, ನಮ್ಮ ಭಾರತ ದೇಶದಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು, ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತಂದ್ರೆ ಕಾಸ್ಟ್ ಸಿಸ್ಟಮ್ ಇತ್ತು. ಅಂದ್ರೆ ಮೇಲ್ಜಾತಿಯವರಿಗೆ ರೆಸ್ಪೆಕ್ಟ್ ಇತ್ತು, ಕೀಳ್ ಜಾತಿಯವರಿಗೆ ರೆಸ್ಪೆಕ್ಟ್ ಇರಲಿಲ್ಲ. ಆದರೆ ನಮ್ಮ ಭಾರತ ದೇಶದಲ್ಲಿ ಇತ್ತೀಚೆಗೆ ಇದೆಲ್ಲ ಕಡಿಮೆ ಆಗಿದೆ. ಏನಾಗ್ತಿತ್ತಂದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇದ್ದಂತಹ ಅನ್ಟಚಬಿಲಿಟೀಸ್ ಗಳಿಗೆ, ಅಂದ್ರೆ ಒಂಥರ ಕೀಳ್ ಜಾತಿಯ ಒಳಗಾದಂತಹ ಜನರಿಗೆಲ್ಲ ಪಬ್ಲಿಕ್ ವೆಲ್ಗಳಲ್ಲಿ ನೀರು ಕುಡಿಯಲು ಅವಕಾಶ ಇರಲಿಲ್ಲ. ಮತ್ತೊಂದು ಎಕ್ಸಾಂಪಲ್ ಅಂದ್ರೆ ಅಮೆರಿಕದಲ್ಲಿ ಏನಾಗ್ತಾ ಇತ್ತಂದರೆ, ಬಿಳಿ ಚರ್ಮದವರು ಕಪ್ಪು ಚರ್ಮದವರಿಗೆಲ್ಲ ಒಂಥರ ಗುಲಾಮರಾಗಿ ನೋಡ್ತಿದ್ರು. ಅವರಿಗೆ ಮರ್ಯಾದೆಯನ್ನು ನೀಡ್ತಾ ಇರಲಿಲ್ಲ. ಇದರಿಂದ ಅವರು ತುಂಬಾ ಬೇಸರವನ್ನು ಪಡ್ಕೊಂಡಿದ್ರು. ಬಿಳಿ ಚರ್ಮದವರ ಶಾಲೆಯಲ್ಲಿ ಕಪ್ಪು ಚರ್ಮದವರು ಇರಲು ಅವಕಾಶ ಇರಲಿಲ್ಲ. ಇದರಿಂದ ತುಂಬಾ ಭೇದ ಭಾವ ಆಗ್ತಿತ್ತು. ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಕಾಲದಲ್ಲಿ ಭೇದ ಭಾವ ನಡೆಯುತ್ತಿತ್ತು. ಇನ್ನು ಮುಂದೆ ನೋಡ್ಬೇಕಾದ್ರೆ ಪ್ರಿಜುಡೀಸ್ ಅನ್ನು ಕನ್ನಡದ ಮಹಾಕವಿಯಾದ ಪಂಪ ಟ್ರೂಲಿ ದ ಹೋಲ್ ಮ್ಯಾನ್ ಕೈಂಡ್ ಈಸ್ ಒನ್ ಅಂತ ಹೇಳಿದ್ದಾರೆ. ಇದು ವೆರಿ 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 ಇಂಪಾರ್ಟೆಂಟ್ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ. ಓಕೆ, ಇಷ್ಟೇ ಅಲ್ಲ, ಇನ್ನು ಮುಂದೆ ಉಂಟು ನೋಡಿ. ಪ್ರಿಜುಡೀಸ್ ಅಂದ್ರೆ ಏನಂತ ಕೇಳ್ತಾರೆ. ಪ್ರಿಜುಡೀಸ್ ಅಂದ್ರೆ ಒಂದು ಒಪಿನಿಯನ್ ಅಬೌಟ್ ಅ ಪರ್ಸನ್ ಆರ್ ಕಮ್ಯುನಿಟಿ ಅಬೌಟ್ another person. ಇಟ್ ಮೇ ಪಾಸಿಟಿವ್ ಆರ್ ನೆಗೆಟಿವ್. ಕೇಳ್ಕೊಳ್ಳಿ, ಪ್ರಿಜುಡೀಸ್ ಅಂದ್ರೆ ಭೇದ ಭಾವ ನಡೆತಿದ್ದು ನಮ್ಮ ಭಾರತ ದೇಶದಲ್ಲಿ. ಭೇದ ಭಾವ ಬಿಡಿ, ಏನಂದ್ರೆ ಒಂದು ಜನರ ಮೇಲೆ ಇನ್ನೊಂದು ಜನರ ಅಭಿಪ್ರಾಯ, ಅದು ಕೆಟ್ಟದಾಗಿರ್ಬೋದು ಒಳ್ಳೆದಾಗಿರ್ಬೋದು, ಇದನ್ನು ಆತ ಬೇರೆಯವರಿಗೆ ಹೇಳ್ತಾನೆ. ಎಕ್ಸಾಂಪಲ್ ನೋಡೋದಾದ್ರೆ, ಒಬ್ಬ ಎ ಎನ್ನುವ ಇದ್ದಾನೆ, ಒಬ್ಬ ಬಿ ಎನ್ನುವ ಇದ್ದಾನೆ. ಓಕೆ, ಎ ಎನ್ನುವ ಒಳ್ಳೆಯವ, ಬಿ ಎನ್ನುವ ಕೆಟ್ಟದವ. ಆದರೆ ಈ ಬಿ ಎನ್ನುವ ಏನ್ ಮಾಡ್ತಾನೆ ಗೊತ್ತುಂಟಾ? ಎ ಎನ್ನುವ ಒಳ್ಳೆಯವನ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಬೇರೆಯವರಿಗೆ ಹೇಳ್ತಾನೆ. ಇದರಿಂದ ಆತನಿಗೆ ಸಮಾಜದಲ್ಲಿ ಒಂಥರ ಮರ್ಯಾದೆ ಇರಲ್ಲ, ಹೇಟ್ರೇಟ್ಸ್ಗಳು ಜಾಸ್ತಿ ಆಗ್ತಾರೆ. ಇದರಿಂದ ಅವನ ಅಭಿವೃದ್ಧಿ ಆಗಲ್ಲ. ಓಕೆ, ಇಷ್ಟೇ ಈ ಒಂದು ಪ್ರಿಜುಡೀಸ್ ಅಲ್ಲಿ ಇಂಪಾರ್ಟೆಂಟ್. ಮತ್ತೆ ಪ್ರಿಜುಡೀಸ್ ಮೇ ಪಾಸಿಟಿವ್ ಆರ್ ನೆಗೆಟಿವ್, ಇದು ಒಳ್ಳೆದಾಗಿರ್ಬೋದು ಕೆಟ್ಟದಾಗಿರಬಹುದು. ಇದರಿಂದ ಇಂಪೇಷಂಟ್, ಕಾಂಟೆಂಪ್ಟ್, ಡಿಸ್ರೆಸ್ಪೆಕ್ಟ್, ಹೇಟ್ರೇಟ್ ಇನ್ಕ್ರೀಸ್ ಆಗ್ತದೆ. ಮತ್ತೆ ಅನ್ಟಚಬಿಲಿಟಿ ಅಂದ್ರೆ ಏನೋ ನಿಮ್ಗೆ ಗೊತ್ತಿರಬಹುದು, ಗೊತ್ತಿಲ್ಲದಿದ್ದರೆ ನಾನು ಹೇಳ್ತೇನೆ. ಹಿಂದಿನ ಕಾಲದಲ್ಲಿ ಜನರು ಭೇದ ಭಾವ ಮಾಡ್ತಿದ್ರು. ಭೇದ ಭಾವ ಅಂದರೆ ಮೇಲ್ಜಾತಿಯವ ಕೀಳ್ ಜಾತಿಯವ, ಮೇಲ್ಜಾತಿಯವನಿಗೆ ತುಂಬಾ ಮರ್ಯಾದೆ, ಕೀಳ್ ಜಾತಿಯವನಿಗೆ ಮರ್ಯಾದೆ ಇರಲಿಲ್ಲ. ಇದರಿಂದ ಬೇಸರ ಆದಂತ ಜನರು ತುಂಬಾ ಒಂದು ಬೇರೆ ಜಾತಿಗೆ ಸೇರ್ತಿದ್ರು. ಕ್ರಿಶ್ಚಿಯನ್ ಆಗಿರ್ಲಿ, ಬೇರೆ ಬೇರೆ ಜಾತಿಗೆ ಸೇರ್ತಿದ್ರು. ಮಹಾತ್ಮ ಗಾಂಧೀಜಿ ಇದನ್ನು ಸ್ಟಿಗ್ಮಾ ಆನ್ ಹಿಂದೂ ಸೊಸೈಟಿ ಅಂತ ಹೇಳಿದ್ದಾರೆ. ಆದರೆ ಇತ್ತೀಚಿನ ಕಾಲದಲ್ಲಿ ಈ ಒಂದು ಭೇದ ಭಾವ ನಮಗೆ ಕಾಣಲಿಕ್ಕೆ ಆಗುದಿಲ್ಲ. ಏಕೆಂದರೆ ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗಿದೆ. ಮತ್ತೆ ನಮ್ಮ ಭಾರತ ದೇಶ ಸಂವಿಧಾನ ಏನ್ ಹೇಳ್ತಿದ್ದಾರೆ ಅಂದ್ರೆ, ಎಲ್ಲರಿಗೆ ಸಮಾನವಾದ ಹಕ್ಕನ್ನು ನೀಡ್ತಿದೆ. ನಿಮ್ಗೆಲ್ಲ ಹೇಳಿದ ಹಾಗೆ ಹಿಂದಿನ ಕಾಲದಲ್ಲಿ ಜನರಿಗೆ ಸಾರ್ವಜನಿಕ ಅಂದ್ರೆ ಪಬ್ಲಿಕ್ ವೆಲ್ಗಳಲ್ಲಿ ನೀರು ಕೊಡ್ಲಿಕ್ಕೆ ಅವಕಾಶ ನೀಡ್ತಾ ಇರಲಿಲ್ಲ. ಆದರೆ ಇವಾಗ ಆ ಜನರಿಗೆ ಎಷ್ಟು ರೆಸ್ಪೆಕ್ಟ್ ಅಂದ್ರೆ, ಅವ್ರಿಗೆ ಸ್ಪೆಷಲ್ ಫೆಸಿಲಿಟೀಸ್ ಅನ್ನು ನೀಡಿದ್ದಾರೆ. ಮತ್ತೆ ಅವರ
ಶಿಕ್ಷಣ ಇವಾಗ ಇನ್ಕ್ರೀಸ್ ಆಗ್ತಿದೆ, ಇದರಿಂದ ನಮ್ಮ ಭಾರತ ಅಭಿವೃದ್ಧಿ ಆಗ್ತಿದೆ. ಓಕೆ, ಅನ್ಟಚಬಿಲಿಟಿ ಅವರಿಗೆ ಒಂಥ ರೆಸ್ಪೆಕ್ಟ್ ಉಂಟು ಇವಾಗ ನಮ್ಮ ಸಮಾಜದಲ್ಲಿ, ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಅನ್ಟಚಬಿಲಿಟಿಗೆ ಒಳ್ಳೆ ಎಕ್ಸಾಂಪಲ್ ಅಂದ್ರೆ BR ಅಂಬೇಡ್ಕರ್. ಓಕೆ, ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಮಹಾತ್ಮ ಗಾಂಧೀಜಿ ಹೇಳಿದಂತ ಈ ಒಂದು ಮಾತು ಸ್ಟ್ರಿಗ್ಮೋನ್ ಹಿಂದೂ ಸೊಸೈಟಿ ವೆರಿ ಇಂಪಾರ್ಟೆಂಟ್, ಇದು ಬಿಟ್ಟು ಮತ್ತೆ ಯಾವ್ದು ಸಹ ಇಂಪಾರ್ಟೆಂಟ್ ಇಲ್ಲ. ಮತ್ತೆ ಇವಾಗ ನಾವು ಮುಂದೆ ನೋಡಬೇಕಾದರೆ ಈ ಒಂದು ಕಾನ್ಸೆಪ್ಟ್ ಮೇಜರ್ ಟು ಇರಾಡಿಕೇಟ್ ಅನ್ಟಚಬಿಲಿಟಿ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಪಾಯಿಂಟ್ಸ್ ಅನ್ನು ಕೊಡ್ತೇನೆ, ಆ ಪಾಯಿಂಟ್ಸ್ ಅನ್ನು ಸರಿಯಾಗಿ ತಿಳಿಯಿರಿ, ಮತ್ತೆ 2 ಸರ್ತಿ ಓದಿ ಅಲ್ಲಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಫಸ್ಟ್ ಪಾಯಿಂಟ್, 3 ಮಾರ್ಕ್ಗೆ ಬರುವ ಕಡ್ಡಾಯ ಪ್ರಶ್ನೆ ನೋಡಿ. ಫಸ್ಟ್ ಪಾಯಿಂಟ್, ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ, BR ಅಂಬೇಡ್ಕರ್ ಮತ್ತೆ ಇತರ ಜನರು ಈ ಒಂದು ಅನ್ಟಚಬಿಲಿಟಿಯನ್ನ ನಮ್ಮ ಸಮಾಜದಿಂದ ಓಡಿಸಲು ಪ್ರಯತ್ನಿಸಿದ್ದಾರೆ. ಸೆಕೆಂಡ್ ಪಾಯಿಂಟ್, ನಮ್ಮ ಭಾರತ ದೇಶದ ಆರ್ಟಿಕಲ್ 17 ಈ ಒಂದು ಅನ್ಟಚಬಿಲಿಟಿಯನ್ನು ಪ್ರೊಹಿಬಿಟ್ ಮಾಡಿದೆ. ಪ್ರೊಹಿಬಿಟ್ ಅಂದ್ರೆ ಸ್ಟಾಪ್ ಮಾಡಿದೆ, ಅದು ಇವಾಗ ಅನ್ಟಚಬಿಲಿಟಿ ನಡೀತಾ ಇಲ್ಲ. ಮತ್ತೆ ಇಂಪಾರ್ಟೆಂಟ್ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್, ಅನ್ಟಚಬಿಲಿಟಿ ಕ್ರೈಮ್ ಆಕ್ಟ್ ಅನ್ನು ಜಾರಿಗೆ ತಂದಿದೆ. ಯಾವಾಗ ತಂದಿದೆ ಅಂದ್ರೆ 1955ಕ್ಕೆ ತಂದಿದೆ. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್ ಇದು. ಫೋರ್ತ್ ಪಾಯಿಂಟ್, ಸಿಟಿಸನ್ ರೈಟ್ ಅನ್ನು ತಂದಿದೆ. ನಮ್ಮ ದೇಶದಲ್ಲಿ ಇವಾಗ ಸಿಟಿಸನ್ ರೈಟ್ ಉಂಟು, ಇದರಿಂದ ಸಿಟಿಸನ್ಸ್ ಗಳಿಗೆ ಒಂದು ಸಮಾನವಾದ ಹಕ್ಕಿದೆ ಇವಾಗ ಸಮಾಜದಲ್ಲಿ. ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಇವಾಗ ಯಾರಾದ್ರೂ ಈ ಒಂದು ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಮಾಡಿದ್ರೆ ಆತನಿಗೆ ಪನಿಷ್ಮೆಂಟ್ ಆಗ್ತದೆ. ಓಕೆ, ಆತನಿಗೆ ಪನಿಷ್ಮೆಂಟ್ ಆಗ್ತದೆ. ಇದು 5ನೇ ಪಾಯಿಂಟ್. ಇವಾಗ ಸ್ವಲ್ಪ ಪಾಯಿಂಟ್, 1-2 ಪಾಯಿಂಟ್ಗಳನ್ನು ಈ ಒಂದು ಬ್ರಾಕೆಟ್ ಇಂದ ನಾವು ತೆಗೆದುಕೊಳ್ಳೋಣ. ಫಸ್ಟ್ ಪಾಯಿಂಟ್, ಇವಾಗ ಅವರಿಗೆಲ್ಲ ಸೋಷಿಯಲ್ ಮತ್ತೆ ರಿಲಿಜಿಯಸ್ ಜಾಗಕ್ಕೆಲ್ಲ ಅಲೌ ಮಾಡಿದ್ದಾರೆ. ಓಕೆ, ಮತ್ತೆ ಅಷ್ಟೇ ಅಲ್ಲದೆ ಅವರಿಗೆಲ್ಲ ಇವಾಗ ರಿಸರ್ವೇಶನ್ ಎಲ್ಲ ಉಂಟು. ಎಜುಕೇಶನ್ ಫೀಲ್ಡ್ ಆಗಿರ್ಲಿ, ಪೊಲಿಟಿಕಲ್ ಫೀಲ್ಡ್ ಆಗಿರ್ಲಿ, ಅವರಿಗೆ ರಿಸರ್ವೇಶನ್ ಉಂಟು. ಇಲ್ಲಿಗೆ ಈ ಒಂದು ಚಾಪ್ಟರ್ ಮುಗಿದಿದೆ. ಈ ಒಂದು ಚಾಪ್ಟರ್ ಚಿಕ್ಕ ಚಾಪ್ಟರ್ ಬಟ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಹೇಗೆ ಒಂದು ಹಿಂದಿಯಲ್ಲಿ ಒಂದು ಗಾದೆ ಉಂಟು, ಛೋಟ ಪ್ಯಾಕೆಟ್ ಬಡ ಧಮಾಕ, ಹಾಗೇನೆ. ಓಕೆ, ಇವಾಗ ನಾನು ನಿಮ್ಗೆ ಈ ಒಂದು ಚಾಪ್ಟರ್ ಹೇಳಿದ್ದೇನೆ. ಇವಾಗ ಸಮ್ಮರಿಯನ್ನು ನಾನು ಹೇಳ್ತಾ ಹೋಗ್ತೇನೆ. ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂದ್ರೆ ಏನು ಅಂತ ಹೇಳಿದ್ದೇನೆ. ಭೇದ ಭಾವ ಮಾಡುದು, ಇನ್ಕಮ್, ಕಾಸ್ಟ್, ಎಜುಕೇಶನ್ ಇದರ ಮೇಲೆ. ಆನಂತರ ಅಮೆರಿಕದಲ್ಲಿ ಏನಾಗ್ತಿದೆ ಅಂದ್ರೆ ಬಿಳಿ ಚರ್ಮದವರು ಕಪ್ಪು ಚರ್ಮದವರಿಗೆ ಒಂದು ಗುಲಾಮರಾಗಿ ನೋಡ್ತಿದ್ರು. ಅವರಿಗೆ ಕಪ್ಪು ಚರ್ಮದವರಿಗೆ ಬಿಳಿ ಚರ್ಮದವರ ಶಾಲೆಗೆ ಹೋಗಲು ಅವಕಾಶವಿರಲಿಲ್ಲ. ಮತ್ತೆ ನಮ್ಮ ಭಾರತ ದೇಶದಲ್ಲಿ ಅವಾಗ ಆ ಒಂದು ಕಾಲದಲ್ಲಿ ಜಾತಿ ಭೇದ ಆಗ್ತಿತ್ತು, ಮೇಲ್ ಜಾತಿ ಕೀಳ್ ಜಾತಿ ಅನ್ನೋ ಭೇದ ಭಾವ ಆಗ್ತಿತ್ತು. ಆದರೆ ಇವಾಗ ಅದೆಲ್ಲ ಇಲ್ಲ. ಮತ್ತೆ ಪ್ರಿಜುಡೀಸ್, ಇದು ಇಂಪಾರ್ಟೆಂಟ್. ಪಂಪ ಮಹಾಕವಿ ಹೇಳಿದ್ದಾರೆ, ಹೋಲ್ ಮ್ಯಾನ್ ಕೈಂಡ್ ಈಸ್ ಒನ್, ಟ್ರೂಲಿ ದ ಹೋಲ್ ಮ್ಯಾನ್ ಕೈಂಡ್ ಈಸ್ ಒನ್ ಅಂತ ಹೇಳಿದ್ದಾರೆ. ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಅಂದ್ರೆ ಪ್ರಿಜುಡೀಸ್ ನ ಒಂದು ಡೆಫಿನೇಷನ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಪ್ರಿಜುಡೀಸ್ ಅಂದ್ರೆ ಒಂದು ಜನರ ಬಗ್ಗೆ ಅಭಿಪ್ರಾಯ. ಆನಂತರ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದ್ರೆ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಮಹಾತ್ಮ ಗಾಂಧೀಜಿ ಹೇಳಿದಂತ ಸ್ಟಿಗ್ಮಾ ಹಿಂದೂ ಸೊಸೈಟಿ ಅನ್ನೋದು ಇದೊಂದು ಇಂಪಾರ್ಟೆಂಟ್. ಮತ್ತೆ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಾನು ಕೊಟ್ಟಂತಹ ಪಾಯಿಂಟ್ಸ್ ಗಳು ಸಹ ಇಂಪಾರ್ಟೆಂಟ್. ಇಲ್ಲಿಗೆ ಈ ಚಾಪ್ಟರ್ ಮುಗಿದಿದೆ. ಅಂತಿಮವಾಗಿ ಇಷ್ಟೇ ಪಾಯಿಂಟ್ ಹೇಳ್ದು, ಈ ಒಂದು ವಿಡಿಯೋನು ಒಂದು 3 ಸಲ ನೋಡಿ, 1-2 ಸಲ ನೀವು ಸೆಲ್ಫ್ ಆಗಿ ಓದಿ. ಸೆಲ್ಫ್ ರೀಡಿಂಗ್ ನಿಮ್ಗೆ ತುಂಬಾ ಬೆನಿಫಿಟ್ ಅನ್ನು ಕೊಡ್ತದೆ. ಮತ್ತೆ LB ಅಲ್ಲಿ ಕ್ವಶನ್ಸ್ ಗಳನ್ನು ಸಾಲ್ವ್ ಮಾಡಿ. 1 ಮಾರ್ಕಿನ ಕ್ವಶನ್ಸ್ ನಾನು ಹೇಳಿದ್ದೇನೆ, ನಿಮ್ಗೆ ಕೇಳಿರಬಹುದು. ಇದು ಸಹ ಇಂಪಾರ್ಟೆಂಟ್, ಇದು ಸಹ ಇಂಪಾರ್ಟೆಂಟ್. ಇದು ಕೇಳಬಹುದು, ಅನ್ಟಚಬಿಲಿಟಿ ಕ್ರೈಮ್ ಆಕ್ಟ್ ಅನ್ನು ಯಾಕೆ ತಂದಿದ್ದಾರೆ, ಏಕೆಂದರೆ ನಮ್ಮ ಭಾರತ ದೇಶದಲ್ಲಿ ಅನ್ಟಚಬಿಲಿಟಿಯನ್ನು ಕಡಿಮೆ ಮಾಡಲು. ಓಕೆ, ಇಲ್ಲಿಗೆ ಈ ಒಂದು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಚಾಪ್ಟರ್ ಮುಗಿದಿದೆ. ಇಷ್ಟೇ ಪ್ರೇ ಮಾಡ್ತೀನಿ, ನಿಮ್ಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ. ಅಂಡರ್ಸ್ಟ್ಯಾಂಡ್ ಆಗಲಿ. ಸೋಷಿಯಲ್ ಅಂದ್ರೆ ಬಾಯ್ಪಟ್ಟು ಹೊಡಿಬೇಡಿ, ಅಂಡರ್ಸ್ಟ್ಯಾಂಡ್ ಮಾಡಿ, ಏನ್ ತಿಳಿದಿದೆ ಅದನ್ನು ಚಂದ ಮಾಡಿ ಒಂದು ಬರೀರಿ. ಒಂದು ಲಾಸ್ಟ್ಗೆ ಒಂದು ಪಾಯಿಂಟ್ ಹೇಳ್ಬೇಕಾದ್ರೆ 2 ಮಾರ್ಕ್ನ ಕ್ವಶನ್ಗೆ 4 ಪಾಯಿಂಟ್ಸ್ ಬರೀರಿ, 3 ಮಾರ್ಕ್ನ ಕ್ವಶನ್ಗೆ 6 ಪಾಯಿಂಟ್ ಬರೀರಿ, 8 ಪಾಯಿಂಟ್ಸ್ 4 ಮಾರ್ಕ್ನ ಪ್ರಶ್ನೆಗೆ ಬರೀರಿ.
5 ಮಾರ್ಕ್ನ ಪ್ರಶ್ನೆ ನಿಮಗೆ ಮ್ಯಾಪ್ ವರ್ಕಿಂಗ್ ಅನ್ನು ಕೊಡ್ತಾರೆ. ಮ್ಯಾಪ್ ನೀವು ಬಿಡಿಸ್ಬೇಕಂತ ಇಲ್ಲ, ಮ್ಯಾಪ್ ಅವರೇ ಕೊಡ್ತಾರೆ. ಅಲ್ಲಿಗೆ ಈ ಚಾಪ್ಟರ್ ಮುಗಿದಿದೆ. ನೀವು ಹೇಳಿದಂಥ ಮಾತನ್ನು ದಯವಿಟ್ಟು ಕೇಳಿ, 2 ಸರ್ತಿ ಓದಿ, 3 ಸರ್ತಿ ವಿಡಿಯೋನ ವಾಚ್ ಮಾಡಿ. ಸ್ವಲ್ಪ ನಾನು ಎಷ್ಟಾಗ್ತದೆ ಅಷ್ಟು ಬೇಗ ಈ ಒಂದು ಚಾಪ್ಟರ್ಗಳನ್ನು ಮಾಡ್ತಿದ್ದೇನೆ. ಅಲ್ಲಿಗೆ ಈ ಚಾಪ್ಟರ್ ಆಯಿತು. ಈಸಿ ಚಾಪ್ಟರ್, ಅದನ್ನು ಬೇಗ ಬೇಗ ಮಾಡ್ತಿದ್ದೇನೆ ನಿಮಗೆಲ್ಲ. ಓಕೆ, ಈಸಿ ಚಾಪ್ಟರ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್. Practice make man perfect. Okay, thank you.